ಇವತ್ತು APCR ಬಗ್ಗೆ ಮಹಮ್ಮದ್ ಕುಂಜಿಯವರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಸರೋಜಾ ಮೇಡಮ್ ಅವರು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನಾವೇನು ಹೇಳ್ಬೇಕು ಅಂದ್ಕೊಂಡಿದ್ವಿ ಅದಿಷ್ಟು ಇದ್ರು ನಡೆದೋಗ್ತಾ ಇದೆ. ನಾವು ಇದು ಆಗಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂತ ನನ್ನ ಆಸೆ. ಆಗ್ತಾ ಇದೆ. ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ನಮ್ಮ ಉದ್ದೇಶ ಏನು, ಯಾತಕ್ಕಾಗಿ ಇಲ್ಲಿ ಬಂದಿದ್ದೀವಿ ಅನ್ನೋದನ್ನ ಅದ್ಭುತವಾಗಿ ನನಗೆ ಮಹಮ್ಮದ್ ಕುಂಜಿಯವರು ಹೇಳಿದ್ದಾರೆ. ಸಚ್ ಎ ಜಾಯ್. ತುಂಬ ಮುಖ್ಯವಾಗಿರುವಂಥ ನಮಗೆ ಖುಷಿ ಆಗೋದು ಅಂತಂದರೆ ಇವತ್ತು ಕಳೆದ ಒಂದು ವರ್ಷದಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ APCR ಹೆಚ್ಚಿನ ರೀತಿಯಲ್ಲಿ ಈ ವರ್ಷ ಪ್ರಾರಂಭದಲ್ಲಿ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಒಂದು ಜನ ಸೇರಿಕೊಂಡು ಬೆಂಗಳೂರಲ್ಲಿ ಇದಕ್ಕೊಂದು ಹೊಸ ರೂಪ ಕೊಡಬೇಕು, ಇದಕ್ಕೊಂದು ಹೊಸ ರೀತಿಯ ಒಂದು ಚಾಲನೆ ಕೊಡಬೇಕು ಅನ್ನೋದಕ್ಕೆ ಅಲ್ಲಿ ತನಕ ನಮ್ಮಲ್ಲಿ ಇದ್ದಂಥದ್ದು. ನಾನು ಕಳೆದ 10 ವರ್ಷದಿಂದ APCR ಜೊತೆಗೆ ಇವತ್ತಲ್ಲ. ಸಮಸ್ಯೆ ಏನಿತ್ತು ಬರೀ ವಕೀಲರು ಒಂದು ಸಣ್ಣ ಗುಂಪಾಗಿತ್ತು. ನಾವು ಮಾತಾಡ್ಲಿಕ್ಕೆ ಹೋಗ್ತಿದ್ವಿ, ಬೀದರ್ ಹೋಗ್ತಿದ್ವಿ, ಬಳ್ಳಾರಿ ಹೋಗ್ತಿದ್ವಿ, ಬಿಜಾಪುರಕ್ಕೆ ಹೋಗ್ತಿದ್ವಿ, ಮೈಸೂರು ಹೋಗ್ತಿದ್ವಿ, ಮಂಗಳೂರು ಹೋಗ್ತಿದ್ವಿ, ಎಲ್ಲ ಜಿಲ್ಲೆಗಳು ಹೋಗಿ ಬರ್ತಾ ಇದ್ವಿ. ಆಗ ಒಂದು ಚಿಕ್ಕ ವಕೀಲರು ನಾವು ಹೋಗ್ತಿದ್ವಿ, ಬಂದ ತಕ್ಷಣ ಒಂದು ದೊಡ್ಡ ಕಾರ್ಯಕ್ರಮ ನಡೆಸ್ತಿದ್ರು. ಎಲ್ಲ ಕಡೆ ಒಂದು 1000 ಜನ ಸೇರ್ತಿದ್ವಿ, ಕಮ್ಮಿ ಸೇರ್ತಿರ್ಲಿಲ್ಲ. 1000 ಜನ ಸೇರ್ತಿದ್ರು, ಹೋಗ್ತಿದ್ವಿ, ತುಂಬ ಚೆಂದ ಭಾಷಣ ಮಾಡ್ತಿದ್ವಿ, ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಿದ್ವಿ. ಆಮೇಲೆ ಯಾವತ್ತೋ ಒಂದು ಪ್ರಕರಣ ಆಗೋದು, ಆ ಪ್ರಕರಣ ನಾವೇ ಬೆಂಗಳೂರಿನ ಮತ್ತೆ ಹೋಗಿ ಕೇಸ್ ನಡೆಸ್ತಿದ್ವಿ, ಮಾಡ್ತಿದ್ವಿ, ಬರ್ತಿದ್ವಿ. ನನಗೆ ಅನಿಸಿದ್ದೇನೆ ಅಂತಂದರೆ ಜನ ಕೇಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಆದರೆ ಮತ್ತೆ ಕೇಸ್ ಆದಾಗ ಅಲ್ಲಿ ನಾನೇ ಹೋಗ್ಬೇಕಲ್ಲ ಅಂತ. ಹುಬ್ಳಿಲಿ ಕೇಸ್ ಆದರೂ ನಾನೇ ಹೋಗಬೇಕು, ಬೀದರ್ನಲ್ಲಿ ಕೇಸ್ ಆದರೂ ನಾನೇ ಹೋಗಬೇಕು, ಮೈಸೂರಲ್ಲಿ ಕೇಸಲ್ಲಿ ನಾನೇ ಹೋಗಬೇಕು, ಮಂಗಳೂರಲ್ಲಿ ಕೇಸಲ್ಲಿ ನಾನೇ ಹೋಗಬೇಕು. ಎಂಥ ಪರಿಸ್ಥಿತಿ. ಸೊ ಇದು ಬದಲಾವಣೆ ಆಗಬೇಕು ಅಂತಂದರೆ ನಾವು ಮಾಡ್ತಿರೋ ಕೆಲಸದಲ್ಲಿರುವಂಥ ಒಂದು ಸಮೂಲಾಗ್ರವಾದಂಥ ಬದಲಾವಣೆ ತರಬೇಕಾದ ಅವಶ್ಯಕತೆ ಅಂತ ನಮಗೆ ಎಲ್ಲರಿಗೂ ಅನಿಸಿದ್ದು ತುಂಬಾ ಖುಷಿಯಾದ ವಿಷಯ. ಅದೇ ವರ್ಷದ ಪ್ರಾರಂಭದಲ್ಲಿ ನಾವು ಮೀಟಿಂಗ್ ಮಾಡಿ ಎಲ್ಲರನ್ನೂ ಒಳಗೊಂಡಂತೆ, ಬರೀ ವಕೀಲರೊಬ್ಬರಲ್ಲ, ಎಲ್ಲರನ್ನೂ ಒಳಗೊಂಡಂಥ ಒಂದು ವ್ಯವಸ್ಥೆ ನಾವು ಹುಟ್ಟು ಹಾಕಬೇಕು ಅನ್ನೋಂಥದ್ದು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಆ ಪ್ರಯತ್ನ ಇವತ್ತು 1 ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸಾಕಷ್ಟು ಪ್ರಕರಣಗಳು ನಾನು ಹೋಗಿದ್ದೀನಿ, ಆದರೆ ಅಲ್ಲಿ ಒಂದು ಲೋಕಲ್ ಸಪೋರ್ಟ್ ಸಿಕ್ಕಿದೆ. ನಿಮಗೆ ಆ ವ್ಯತ್ಯಾಸ ನಿಮಗೆ ತುಂಬ ಆಗ್ತದೆ. ಸಾಮಾನ್ಯವಾಗಿ ನಾನು ಒಂದು ರಾಯಚೂರಲ್ಲಿ ಒಂದು ನಕ್ಸಲೈಟ್ ಕೇಸ್ ಆಗಿತ್ತು. ನಾನು ಒಂದು 26-28 ವರ್ಷಗಳ ಕಥೆ, 28 ವರ್ಷದ ಹಿಂದೆ ನನ್ನ ಕಥೆ. ಹೋದಾಗ ನಾನು ಅದಕ್ಕೆ ತಯಾರಾಗಿದ್ದೆ ವಕೀಲನಾಗಿ ರಾಯಚೂರಿಗೆ ಹೋಗಿ ಕೇಸ್ ನಡೆಸಲಿಕ್ಕೆ. ಯಾರು ನನಗೆ ಇಲ್ಲಿ ರೂಮ್ ಬುಕ್ ಮಾಡಿದ್ರು ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಯಾರು ನನಗೆ ಜೆರಾಕ್ಸ್ ಕಾಪಿ ಡಾಕ್ಯುಮೆಂಟ್ ತಂದು ಕೊಟ್ಟರು ನೆಕ್ಸ್ಟ್ ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಕೋರ್ಟಿಗೆ ಎಲ್ಲಿ ಹೇಗೆ ಹೋಗಬೇಕು ಅಂತ ದಾರಿ ಕೇಳಬೇಕು, ದಾರಿ ತೋರಿಸಿದ್ರು, ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಕೋರ್ಟಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡಬೇಕಾದಾಗ ನನಗೆ ವಿಷಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬರಬೇಕಾಗಿರೋ ವ್ಯಕ್ತಿ ಕೋರ್ಟ್ ಬಾಗಿಲ ಹತ್ರ ಒಂದು ಅರೆಸ್ಟ್ ಮಾಡಿದ್ರು. ಹೋಟೆಲಿಂದ ನನ್ನ ಬಿಲ್ ಕಟ್ಟಬೇಕಾಗಿರೋ ವ್ಯಕ್ತಿಗೂ ಅವರು ಅರೆಸ್ಟ್ ಮಾಡಿದ್ರು. ಟ್ರೈನ್ ಟಿಕೆಟ್ ವಾಪಸ್ ಬರಲಿಕ್ಕೆ ನಾನು ಬೆಂಗಳೂರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬರೋದು ಕೂಡ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಕ್ಯಾನ್ ಇಮ್ಯಾಜಿನ್ ದಿಸ್ ಕಂಡೀಷನ್. ಒಬ್ಬ ವಕೀಲನಾಗಿ ಒಂದು ಪ್ರಕರಣದಲ್ಲಿ ನಾನು ಹೋಗಬೇಕು ಅಂತಂದರೆ ಯಾವ ಮಟ್ಟದ ಪರಿಸ್ಥಿತಿ. ನಾನು ಹೊಸದಾಗಿ ಮದುವೆ ಆಗಿದ್ದೆ, ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದೆ. ಕಿಡ್ನಾಪ್ ಆಗಿರೋ ಹುಡುಗಿ ಇವಳೇ ಅಂತೇಳಿ ಪೊಲೀಸರಿಗೂ ವಿಚಾರ ಮಾಡಿ ಶುರು ಮಾಡ್ತಾರೆ. ಒಬ್ಬ ನನ್ನ ಹೆಂಡತಿ ಹೊಸದಾಗಿದ್ದು ಗೊತ್ತಿಲ್ಲ ನನ್ನ ಕೆಲಸ ಏನು ಅಂತ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದ. ಅವ್ರು ಇನ್ನೂ ಮಾತಾಡ್ತಿಲ್ಲ, ಅಲ್ಲಪ್ಪ ಅವ್ರು ನನ್ನ ಹೆಂಡತಿ. ಇದು ನಮ್ಮ ದೇಶದ ಮಾನವ ಹಕ್ಕುಗಳ ಸಂಬಂಧಪಟ್ಟಂತೆ ಮಾಹಿತಿ ಉಳ್ಳಂತಹ, ಧೈರ್ಯ ಉಳ್ಳಂತಹ, ಯಾವುದಕ್ಕೂ ಹೆದರದಂತಹ ವಕೀಲನ ಪರಿಸ್ಥಿತಿ. ಇನ್ನು ಸಾಮಾನ್ಯನ ಪರಿಸ್ಥಿತಿ ಏನು? ಸಾಮಾನ್ಯನ ಪರಿಸ್ಥಿತಿ ಏನು? ಇದು ನಮ್ಮನ್ನು ಯಾವತ್ತೂ ಕಾಡಬೇಕಾಗಿರುವಂಥ ಒಂದು ವಿಷಯ ಆಗಿದೆ. ಇವತ್ತು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟು ನಾವು ಮಾತಾಡಬೇಕಾದ್ರೆ ನನ್ನೊಂದು ಲಾಂಗ್ ಲಿಸ್ಟ್ ಇದೆ. ಮಿಕ್ಕೂರು ಜನ ಕೊಲೆ ಆಗಿದ್ದಾರೆ,
ಎಷ್ಟು ಸಾವಿರ ಜನ ವಕೀಲರು ಕೊಲೆ ಆಗಿದೆ, ಎಲ್ಲೆಲ್ಲಿ ಕೊಲೆ ಆಗಿದ್ದಾರೆ, ಹೇಗೆ ಕೊಲೆ ಆಗಿದ್ದಾರೆ, ಅದಕ್ಕೆ ಪಟ್ಟಿನೇ ಇದೆ ಉತ್ತರ. ಯಾಕಂದ್ರೆ ಯಾರು ಪ್ರಶ್ನೆ ಮಾಡ್ತಾನೆ ಅವನ ಬಗ್ಗೆ ವ್ಯವಸ್ಥೆ ಅದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ನಾವು ಬದಲಾವಣೆಯೇ ಸಾಧ್ಯ ಆಗ್ತದೆ. ಬದಲಾವಣೆ ಆಗಬೇಕು ಅಂತಂದರೆ ಆ ಪ್ರಶ್ನೆ ಕೇಳುವವರು ಜನ ಜಾಸ್ತಿ ಆಗ್ತದೆ ಅಷ್ಟೇ. ಇವತ್ತು ಮೇಡಮ್ ಏನೋ ಕಾರ್ಯಕ್ರಮ ಮಾಡ್ತಿದ್ದಾರೆ, ಫೈನೆಸ್ಟ್ ಪ್ರೋಗ್ರಾಮ್. ಜನರಿಗೆ ಮಾಹಿತಿ ಗೊತ್ತಿತ್ತು ಅಂತಂದರೆ ನಿಮಗೆ ಅಷ್ಟು ಅನುಕೂಲ ಆಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ದುರಂತ 75-76 ವರ್ಷ ಆದ್ರೂ ಇವತ್ತಿಗೂ ಕೂಡ ನಮ್ಮಲ್ಲಿ ಪರಿಸ್ಥಿತಿ ಏನಿದೆ ಅಂತಂದರೆ ಪೊಲೀಸ್ ಅಂದ ತಕ್ಷಣ ನಮಗೆ ಭಯ. ಮನೆಗೆ ಪೊಲೀಸ್ ಬಂದಿದ್ರಂತೆ ಅಂದ ತಕ್ಷಣ ಭಯ ಹೋಗುತ್ತೆ. ಒಂದ್ಸಲ ನನ್ನ ಗೆಳೆಯ ಅವ್ನು ಸರ್ಕಲ್ ಇನ್ಸ್ಪೆಕ್ಟರ್ ಜೀಪ್ ತೊಗೊಂಡು ಬಂದ. ಟೀ ಕುಡಿಬೇಕು ಅನ್ನಿಸ್ತಲೇ ಬಂದೆ. ಬಳ್ಳಾರಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಗ ಟೀ ಕುಡ್ಬೇಕಂತಲೇ ಮನೆಗೆ ಬಂದೆ. ಬಂದ ಟೀ ಕುಡ್ದ ಹೋದ್ಮೇಲೆ ಒಂದು ವಾರದ ದಿವಸ ನಮ್ಮ ಇಡೀ ಬೀದಿಯಲ್ಲಿ ಜನ ವಕೀಲರ ಮೇಲೆ ಏನು ಕೇಸ್ ಆಗಿತ್ತು, ಪೊಲೀಸರು ಬಂದು ಅವನು ನನ್ನ ಗೆಳೆಯ. ದುರಂತ ಏನಂತಂದ್ರೆ ಇವತ್ತು ಈ ದೇಶದಲ್ಲಿ ಪೊಲೀಸ್ ಅಂದ ತಕ್ಷಣ ನಮಗಿರುವಂತಹದ್ದು ಒಂದು ಭಯ, ಪೊಲೀಸರಿಗೆ ಇರುವಂಥ ಅಧಿಕಾರದ ಭಯ. ಅದು ಇವತ್ತು ಕೂಡ ಯಾವುದೇನು ಬ್ರಿಟಿಷರು ಕಾನೂನು ಮಾಡಿಕೊಂಡು ಅದಕ್ಕೆ ಅದೇ ಕೂಡ ಇವತ್ತು ಕೂಡ ನಡೀತಾ ಇದೆ. ಪೊಲೀಸರು ದೂರು ಕೊಟ್ಟು ತೆಗೆದುಕೊಳ್ಬೇಕು, ಪೊಲೀಸ್ ಯಾರನ್ನು ಹೊಡೆಯಬಾರ್ದು ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀವಿ. ಇವತ್ತು ಬೆಳಿಗ್ಗೆ ನನ್ನ ಜೂನಿಯರ್ ತುಮಕೂರು ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದಾನೆ. ಅಲ್ಲಿ ರಾತ್ರಿ ಒಬ್ಬ ಮುದುಕ 75 ವರ್ಷದ ಮುದುಕನ್ನ ಪೊಲೀಸರು ಹೊಡೆದಿದ್ದಾರೆ. ತುಮಕೂರು ಜಯನಗರ ಪೊಲೀಸ್ ಸ್ಟೇಷನಲ್ಲಿ 75 ವರ್ಷದ ಮುದುಕನ ಹೊಡೆದಿದ್ದಾರೆ. ಯಾಕೆ ಹೊಡೆದಿದ್ದಾರೆ ಅಂತಂದ್ರೆ ಆತ ತನ್ನ ಜಮೀನು, ಮುದುಕ ಆತ ತನ್ನ ಸ್ವಂತ ಜಮೀನಲ್ಲಿ ಇನ್ನೊಬ್ರು ಯಾರೋ ಕಾಂಪೌಂಡ್ ಹಾಕ್ತಿದ್ದಾರೆ ಸ್ವಾಮಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವನ ದೂರು ತಗೊಂಡು ಈತನ ಹೊಡೆದಿದ್ದಾರೆ. ಅವನ ದೂರು ತಗೊಂಡು ಈತನ ಹೊಡೆದಿದ್ದಾರೆ. ನನ್ನ ರಾತ್ರಿ ಟ್ರೀಟ್ಮೆಂಟ್ ಕೊಡಿಸಿ ನಾನು ಬರಬೇಕಾದ್ರೆ ಇಲ್ಲ ನಾನು ಏನಾಯಿತು ಅಂತ ನಾನು ಹೇಳಿ ನಾನು ಶಿವಮೊಗ್ಗ ಹೋಗ್ತಿದ್ದೀನಪ್ಪ ಅಂತೇಳಿ ಇಬ್ಬರು ಜೂನಿಯರ್ಸ್ನ ನಾನು ತುಮಕೂರು ಕಳಿಸಿದ್ದೀನಿ. ಒಬ್ಬನು ಆಸ್ಪತ್ರೆಗೆ, ಒಬ್ಬರು ಕೋರ್ಟ್ಗೆ ಆಂಟಿಸಿಪೇಟರಿ ಬಿಲ್ ಹಾಕ್ಕೊಳ್ಳಿಕ್ಕೆ. ಇನ್ನು ಎಲ್ಲರ ಮೇಲೆ ಕೇಸ್ ಹಾಕ್ತೀವಿ, ನಿಮ್ಮೆಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ. 75 ವರ್ಷಕ್ಕೆ ಒಮ್ಮೆ ರೌಡಿ ಶೀಟ್ ಓಪನ್ ಮಾಡ್ತೀವಿ. ಎದುರಿಸ್ತಾನೆ ಇದು ನಮ್ಮ ದೇಶ. ಯಾವುದೋ ಭೂಮಿ ಎಲ್ಲ ಒಂದು ಸ್ವಂತ ಭೂಮಿ. 61ರಲ್ಲಿ ಬಂದು ನಾನು ಹುಟ್ಟಿದಾಗಿಂತ 1 ವರ್ಷ ಮುಂಚೆ ಖರೀದಿ ಮಾಡಿರೋ ಜಮೀನು, ನಾನು ಹುಟ್ಟಿದಾಗಿಂತ 1 ವರ್ಷ ಮುಂದೆ ಖರೀದಿ ಮಾಡಿರೋ ಜಮೀನು, ಅವನು ಸ್ವಾತಂತ್ರ್ಯ ಜಮೀನು. ಯಾವನೋ ಮಾಳವೇ ಅಂತ ಕೆಲವು ಸೈಟು ಅವರಿಂದ ನಮ್ಮ ಜಮೀನು ಅಂತೇಳಿ ಇವು ಜಮೀನು. ಸೊ ಇದು ಈ ದೇಶದ ಅನ್ಯಾಯ ವ್ಯವಸ್ಥೆ. ಅದು ನ್ಯಾಯ ವ್ಯವಸ್ಥೆ ಅಂತ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸ್ ವ್ಯವಸ್ಥೆ ಈ ರೀತಿಯಾಗಿ ಕೆಲಸ ಮಾಡಿ. ಇದನ್ನು ಒಂದು ಪ್ರಕರಣ ಅಂತಲ್ಲ, ಕೆಲವು ಲಕ್ಷ ಪ್ರಕರಣಗಳು ಹೇಳಬಹುದು. ಕಳೆದ 40 ವರ್ಷಗಳ ನನ್ನ ಪ್ರಾಕ್ಟೀಸ್, ನಾನು ಕಂಡಂಥ ಪ್ರಕರಣ ಇವತ್ತು ಕೂಡ ನನಗೆ ಎಷ್ಟು ಸಂಕಟ ಕಷ್ಟ ಆಗ್ತದೆ ಅಂತಂದರೆ ಏನೇ ಬದುಕು, ಎಂಥ ವ್ಯವಸ್ಥೆಗಳನ್ನ ಬದುಕ್ತಿದ್ದೀವಿ ಅನ್ನೋದು. ಒಬ್ಬ ಏನೋ ಗೊತ್ತಿಲ್ಲದಂತಹ ಒಬ್ಬ ವೆಲ್ಡರ್, ಬಾಗಲಕೋಟೆಯ ಗುಳೇದಗುಡ್ಡ ಊರಿನಲ್ಲಿರುವಂಥ ಒಬ್ಬ ವೆಲ್ಡರ್. ಆ ವೆಲ್ಡರ್ ಮೇಲೆ ಅವನು ತುಂಬ ನಂಬಿಕಸ್ಥ, ಮುಸ್ಲಿಂ. ಅದಕ್ಕೋಸ್ಕರ ಅವನು ಇಡೀ ಕುಟುಂಬದಲ್ಲಿ ಎಲ್ಲರೂ ಅನಕ್ಷರಸ್ಥರು, ಯಾರಿಗೂ ಓದಿಲ್ಲ. ಅವನೊಬ್ಬನೇ ಹೈಸ್ಕೂಲ್ ತನಕ ಓದಿದ್ದ, ಕೆಲಸ ವೆಲ್ಡರ್. ಅವನು 2 ದಿವಸ ಅವನೊಂದು 1 ವರ್ಷ ಏನೋ ಸೌದಿಲಿ ಕೆಲಸ ಮಾಡಿದ್ದ, ಬಂದಿದ್ದ. ಅವನು ದಿನ ಮುಂಜಾನೆ ಟ್ರ್ಯಾಕ್ಟರ್ಗಳಿಗೆ ವೆಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಮಾಡ್ತಾನೆ, ಮನೆ ಗೇಟ್ ಗ್ರಿಲ್ ಎಲ್ಲ ತಯಾರು ಮಾಡ್ತಾನೆ. ಇವನು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಡಿಸೈನ್ ಪುಸ್ತಕ ತಂದುಕೊಂಡು ಒಳ್ಳೊಳ್ಳೆ ಗೇಟ್ ತಯಾರು ಮಾಡ್ತಾನೆ. ಇಷ್ಟೇ ಅವನ ಕೆಲಸ. ದೇವರ ಮೇಲೆ ನಂಬಿಕೆ ಇದೆ. ಒಂದಿಷ್ಟು ಪುಸ್ತಕ ಇಟ್ಕೊಂಡು ಒಂದು ಕುರಾನ್ ಬಗ್ಗೆ ಇದೊಂದು ಓದ್ತಾ ಇರ್ತಿದ್ರು. ಇದ್ದಕ್ಕಿದ್ದಂತೆ ಒಂದು ದಿವಸ ಪೊಲೀಸರು ಬರ್ತಾರೆ, ಅವನ ಮನೆ ಹೋಗ್ತಾರೆ. ಹೋಗಿ ಅವನ ಎಲ್ಲ ಪುಸ್ತಕಗಳನ್ನು ಸೀಸ್ ಮಾಡ್ತಾರೆ. ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬೆಂಗಳೂರಿನ ಎಲ್ಲ ಸಂಸ್ಥೆಗಳ ಮೇಲೆ ಬಾಂಬ್ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದ ಇವನು ಲಷ್ಕರ್-ಎ-ತಯ್ಯಬಾದ
ಕಮಾಂಡರ್, ಕರ್ನಾಟಕದ ಕಮಾಂಡರ್. ನನಗೆ ಲಷ್ಕರ್ ಎ ತಯ್ಯಬಾದ ಉತ್ತರ ಕರ್ನಾಟಕದ ಕಮಾಂಡರ್ ಅಂತ ನಮಗೆ ಲೇಬಲ್ ಹಚ್ಚಿ, ಏನು ಅಂತಂದ್ರೆ ಇವನು ಆಲಮಟ್ಟಿ ಡ್ಯಾಮ್ ಅನ್ನ ಬ್ಲಾಸ್ಟ್ ಮಾಡಿ ಹೊರಟಿದ್ದಾನೆ ಆರೋಪ. ನೋ ಪ್ರಾಬ್ಲಮ್ ಅದಕ್ಕೆ. ಯಾವುದರಿಂದ ಆಲಮಟ್ಟಿ ಡ್ಯಾಮ್ ಅನ್ನ ಬ್ಲಾಸ್ಟ್ ಮಾಡಕ್ ಹೋಗಿದ್ದ ಅಂತಂದ್ರೆ 2 ಕಡ್ಡಿಯಿಂದ, ಯಾವುದು ಜಿಲೆಟಿನ್ ಕಡ್ಡಿಯಿಂದ, ಒಂದು ಪ್ಯಾಕೆಟ್ ಅಲ್ಲಿ 2 ಜಿಲೆಟಿನ್ ಕಡ್ಡಿ ಇಟ್ಕೊಂಡು ಆ 2 ಜಿಲೆಟಿನ್ ಕಡ್ಡಿಯಿಂದ ಅವನು ಆಲಮಟ್ಟಿ ಡ್ಯಾಮ್ ಅನ್ನ ಬ್ಲಾಸ್ಟ್ ಮಾಡಿ ಹೊರಟಿದ್ದ ಅಂತ ಕೇಸ್ ರಿಜಿಸ್ಟರ್ ಮಾಡಿ. ದುರಂತ ಏನು ಅಂತಂದ್ರೆ 10 ವರ್ಷ ಜೈಲಲ್ಲಿದ್ದ. 10 ವರ್ಷ. ಎಷ್ಟು ಸಿಟ್ಟು ಬರಬೇಕು ಯಾರಿಗಾದ್ರು ಮನುಷ್ಯ. 10 ವರ್ಷ ಜೈಲಲ್ಲಿದ್ದ. ಆ ಹುಸೇನ್ ಎಂಥವ್ರು ಅಂತಂದ್ರೆ ಅವನ ತಮ್ಮನ್ನ ಓದಿಸ್ದ. ಅವನ ತಮ್ಮ ಇನ್ಫೋಸಿಸ್ ಇಂಜಿನಿಯರ್, ಈಗ ಮನೆ ತಮ್ಮ. ಅವನ ಜೈಲಲ್ಲಿದ್ದಂಥ ತಮ್ಮನ ಕುಟುಂಬವನ್ನು ನೋಡ್ಕೊಂಡ, ಅವ್ರ ಮಕ್ಕಳಿಗೆ ಓದಿಸ್ಲಿಕ್ಕೆ ಶುರು ಮಾಡ್ದ. ಈ ಪ್ರಕರಣ ಆದ್ಮೇಲೆ ಅವನು ವಿದ್ಯೆಗೆ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಮಕ್ಕಳಿಗೆ ವಿದ್ಯೆ ತುಂಬಾ ಮುಖ್ಯ. ಮಕ್ಕಳು ಎಲ್ಲರೂ ಓದಬೇಕು, ಓದಿಸ್ಲೇಬೇಕು ಅಂತ ಮಾಡಿ, ಯು ಮೇ ನಾಟ್ ಬಿಲೀವ್, ಅವನ 3 ಜನ ಹೆಣ್ಣು ಮಕ್ಕಳು MSc ಮಾಡಿದ್ದಾರೆ. ಅವನ ಕೊನೆ ತಮ್ಮ ಇಂಜಿನಿಯರ್ ಆಗಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್, ಸೀನಿಯರ್ ಸಾಫ್ಟ್ವೇರ್ ಅನಲಿಸ್ಟ್ ಆಗಿದ್ದಾನೆ. ಅವನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಅದ್ಭುತವಾದ ಎಜುಕೇಶನ್ ಪಡೆಯಲಾಗಿದೆ. ಯಾವ ಹುಸೇನಿ ಮಹಬೂಬ್ ಸಣ್ಣ, ಇವತ್ತು ಸೇಮ್ ಅದೇ ಶಾಪ್ ಇದೆ ಅಲ್ಲಿ ಗುಡ್ಡದಲ್ಲಿ, ಗುಲಾಬ್ ಟಾಕೀಸ್ ಎಲ್ಲೂ ಹೋಗಿಲ್ಲ. ಆ ಶಾಪಲ್ಲಿ ಇವತ್ತಿಗೂ ಮಾಡ್ತಿದ್ದಾರೆ. ಆದರೆ ಇವತ್ತು ಅವರ ಬದುಕು ಬದಲಾಗಿದೆ. ಈ ಪ್ರಕರಣ ಅವರಿಗೆ ಜೀವನದಲ್ಲಿ ಯಾರಾದರೂ ಹೆದರ್ಕೊಳ್ತಾರೆ, ಅವರಿಗೆ ಶಕ್ತಿ ಸಿಕ್ಕಿದೆ, ಬೆಳೆದಿದ್ದಾರೆ. ನನ್ನ ದುರಂತ ಅಂತಂದ್ರೆ ಇಂಥ ಪ್ರಕರಣಗಳು ಈ ದೇಶದಲ್ಲಿ ಅದೆಷ್ಟಿವೆ ಅಂತ ನೀವು ಹುಡುಕೊಂತ ಹೋದ್ರೆ ಅದಕ್ಕೆ ಪಟ್ಟಿ ಇಲ್ಲ. ಸಿಂಪಲ್ ಹೇಳ್ತೀನಿ ನಾನು ನಿಮಗೆ. ಮುನ್ನಿ ಹಾನ್ಸ್ದ ಅಂತ ಹೇಳಿ ನಾನು ಎಲ್ಲ ಕಡೆ ತಿಳ್ತಿರ್ತೀನಿ. ಮುನ್ನಿ ಹಾನ್ಸ್ದ ಅಂತ ಜಾರ್ಖಂಡದ ಒಂದು ಹಳ್ಳಿಯ ಹೆಣ್ಮಗಳು. ಅಲ್ಲಿ ಟಾಟಾ ಕಂಪನಿ ಮೈನಿಂಗ್ ಬರ್ತಾ ಇದೆ, ಆದಿವಾಸಿ ಕಷ್ಟ ಅಂತ ಹೋರಾಟ ಮಾಡ್ತಿರೋಂಥ ಹೆಣ್ಮಗಳು. ತುಂಬ ಗಟ್ಟಿ ಹೆಣ್ಮಗಳು ಮುನ್ನಿ ಹಾನ್ಸ್ದ. ಮುನ್ನಿ ನಾನು ಅವಳ ಹೋರಾಟಕ್ಕೆ ನಾನು ಜಾರ್ಖಂಡಕ್ಕೆ ಹೋಗಿದ್ದೀನಿ, ಅಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. ಅವ್ರ ಮೇಲೆ ಕೇಸ್ ಆಗಿ ನಾನು ಪ್ರಕರಣಗಳು ನಾನು ಲೀಗಲ್ ಅಡ್ವೈಸ್ ಕೊಟ್ಟಿದ್ದೀನಿ, ಕೇಸ್ ನಡೆಸಿದ್ದೀನಿ, ವಾದ ಮಾಡಿದ್ದೀನಿ. ಇದ್ದಕ್ಕಿದ್ದಂತೆ ಒಂದು ದಿವಸ ರಾತ್ರಿ ನನಗೆ ಫೋನ್ ಬಂತು ಜಾರ್ಖಂಡ್. ಮುನ್ನಿನ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಯಾತಕ್ಕೆ ಜೈಲಿಗೆ ಹಾಕಿದ್ದಾರೆ? ಕಳ್ಳ ತಂದ ಆರೋಪದ ಮೇಲೆ ಜೈಲಿಗೆ ಹಾಕಿದ್ದಾರೆ. ಮುನ್ನಿಯನ್ನ ಕಳ್ಳ ತಂದ ಆರೋಪದ ಮೇಲೆ ಜೈಲಿಗೆ ಹಾಕಿದ್ದಾರೆ. ಈಗಿದು 20 ವರ್ಷದ ಕತೆ. ಆಗ ಯಾರಿಗೂ ಮೊಬೈಲ್ ಫೋನಲ್ಲಿ ಕಳಿಸುವಂಥ ಕಲ್ಪನೆ ಇಲ್ಲ. ಕಾಪಿ ತಗೊಂಡು ಹೇರೋ ಮಾಡಿ ಅದನ್ನ ಪೋಸ್ಟ್ ತಂದು ಅದು ಹಳ್ಳಿಯಿಂದ ರಾಂಚಿಗೆ ಬಂದು, ರಾಂಚಿಯಿಂದ ರೂರ್ಕೆಲ್ಲ ಬಂದು, ರೂರ್ಕೆಲ್ಲ ಬೈ ಪೋಸ್ಟ್ ಬೆಂಗಳೂರಿಗೆ ಬರಬೇಕು. ಇದು ನನ್ನ ಸ್ಥಿತಿ. ಬರೋಷ್ಟೊತ್ತಿಗೆ ಆಗಲೇ ಒಂದು 25 ದಿವಸ ಆಗಿತ್ತು ಅವಳ ಜೈಲಲ್ಲಿದ್ದು. ನೋಡಿದ್ರೆ ಅವಳ ಮೇಲೆ ಆಗಿದ್ದಂಥ ಆರೋಪ ಏನು ಅಂತಂದ್ರೆ, ಅವಳೇ ಕೊಡಿಸಿದ ಬೈಕು, ಗಂಡನಿಗೆ ಕೊಡಿಸಿದ ಬೈಕನ್ನ ಗಂಡನಿಂದ ಅವಳು ಕತ್ತಿದ್ದಾಳೆ ಅಂತ ಕೇಸ್ ಮಾಡಿದ್ರು. ಅವಳೇ ಸಂಪಾದನೆ ಮಾಡಿ ಗ್ರಾಮ ಪ್ರಧಾನ, ಅವಳು ಸಂಬಳ ಬರ್ತದೆ. ಜೊತೆಗೆ ಅವಳು ಅಲ್ಲಿ ಆ ಸಮುದಾಯದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಸಮುದಾಯ. ಆ ಸಮುದಾಯದಲ್ಲಿ ಗಂಡಸರಿಗೆ ಆಸ್ತಿ ಹಕ್ಕಿಲ್ಲ, ಗಂಡಸರಿಗೆ ಆಸ್ತಿ ಹಕ್ಕಿಲ್ಲ. ಎಲ್ಲ ಆಸ್ತಿ ಹೆಣ್ಮಕ್ಳದೇ ಹಕ್ಕು. ಇದು ಪೂರ್ತಿ ಹಕ್ಕು, ಇದು ಪ್ರಾಕ್ಟೀಸ್ ಹಕ್ಕಲ್ಲಿ. ಆಕೆ ಹೆಣ್ಮಗಳು ಗಂಡ ಬೇಡ ಅಂತಂದ್ರೆ ಅವ್ನು ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಅಷ್ಟೇ ಮನೆ ಯಾವತ್ತೂ ಹಣ್ಣಿಂದೆ. ಗಂಡ ಬೇಡ, ಗಂಡ ಗಲಾಟೆ ಮಾಡ್ತಿದ್ದು ಹೋಗು ಅಂತಂದ್ರೆ ಅವ್ನು ಹೋಗ್ಬೇಕು. ಅವಳು ಚಾಪೆ ಬಿದ್ದಿಟ್ಟು ಆ ಕಡೆ ಇಟ್ಲು ಅಂತಂದ್ರೆ ಡೈವೋರ್ಸ್ ಆಯ್ತು ಅಂತ ಅರ್ಥ. ಅಷ್ಟು ಸಿಂಪಲ್ ಅದು. ಸೊ ಅಂಥ ಊರಲ್ಲಿ ಗಂಡನ ಬೈಕನ್ನ ಕತ್ತಿದೆ ಅಂತೇಳಿ 4 ತಿಂಗಳು ಜೈಲಲ್ಲಿದ್ದು.
4 ತಿಂಗಳು. ಮಾನವ ಹಕ್ಕುಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ನಾನು 1000 ಪ್ರಕರಣಗಳನ್ನ ಹೇಳ್ಬೋದು. ಹಜಾರಿಬಾಗ್ ಇರ್ಬೋದು, ಅಥವಾ ಜೈಸಲ್ಮೇರ್ ಆಗಿರ್ಬೋದು ರಾಜಸ್ಥಾನದಲ್ಲಿ, ಅಥವಾ ಪೂನಾದ ಒಂದು ಸ್ಟೋನ್ ಕ್ವಾರಿ ಆಗಿರ್ಬೋದು, ಅಥವಾ ನಿಮಗೆ ಮದ್ರಾಸಿನ ಮರೀನಾ ಬೀಚ್ ಪಕ್ಕದಲ್ಲಿರುವಂಥ ಬೆಸ್ತರ ಹಳ್ಳಿ ಆಗಿರ್ಬೋದು. ಎಲ್ಲ ಕಡೆಗೆ ಮಾನವ ಹಕ್ಕುಗಳು ಅಂದ ತಕ್ಷಣ ಅಷ್ಟರ ಮಟ್ಟಿಗೆ ದೌರ್ಜನ್ಯ ಇದೆ. ಇದು ಸುದ್ದಿ ಆಗಲ್ಲ, ಇವತ್ತು ಸುದ್ದಿ ಆಗಲ್ಲ. ಸಿನಿಮಾದವರು ಸುದ್ದಿ ಆಗ್ತದೆ, ರಾಜಕಾರಣಿಗಳ ಸುದ್ದಿ ಆಗ್ತದೆ, ಯಾವುದೋ ಒಂದು ಗುಡಿ ಗುಂಡಾದ ಸುದ್ದಿ ಆಗ್ತದೆ, ಒಂದು ಮಸೀದಿ ಸುದ್ದಿ ಆಗ್ತದೆ, ಒಂದು ಚರ್ಚಿನ ಸುದ್ದಿ ಆಗ್ತದೆ, ಇಲ್ಲಾಂದ್ರೆ ಒಬ್ಬ ಭ್ರಷ್ಟಾಧಿಕಾರಿಯ ಸುದ್ದಿ ಆಗ್ತದೆ, ಅಥವಾ ನಾನ್ಸೆನ್ಸ್ ನಾಯಿ ಕಚ್ಚಿತು ಸುದ್ದಿ ಆಗ್ತದೆ. ಇದೆಷ್ಟೊಂದು ಸುದ್ದಿ ಆಗ್ತದೆ, ಬ್ರೇಕಿಂಗ್ ನ್ಯೂಸ್ ಆಗ್ತದೆ. ಆದರೆ ಜನ ಸಾಯ್ತಿದ್ದಾರೆ, ಸುದ್ದಿ ಆಗಲ್ಲ, ಅದು ಸುದ್ದಿ ಆಗಲ್ಲ. ಈ ದೇಶದಲ್ಲಿ ಮಾಹಿತಿ ಪ್ರಕಾರ ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದವನು, ದೇಶದ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇಂದ ಬರುವಂಥ ಮಾಹಿತಿ ನಮಗೆ ಸಿಗ್ತದೆ. ಈ ದೇಶದಲ್ಲಿ 5 ಲಕ್ಷ ಜನ ಜೈಲಲ್ಲಿದ್ದಾರೆ. 5 ಲಕ್ಷ ಜನ ಜೈಲಲ್ಲಿದ್ದಾರೆ. ಅದರಲ್ಲಿ 71% ಜನ ಪ್ರಚಾರಾಧೀನ ಕೈದಿಗಳು. ಅಂದ್ರೆ ಅವರು ಕೇಸ್ ತೀರ್ಮಾನ ಆಗಿಲ್ಲ, ಅವ್ರಿಗೆ ಶಿಕ್ಷೆ ಆಗಿಲ್ಲ, ಅವ್ರು ಇನ್ನೂ ಕೂಡ ತನಿಖೆ ಆಗಿದೆ, ಅವ್ರ ಟ್ರಯಲ್ ನಡೀತಾ ಇದೆ. 71%. ಅದರಲ್ಲಿ ಬಹುಪಾಲು ಆರೋಪಿಗಳು ಜೈಲಲ್ಲಿರುವಂಥವರು ನಿರ್ಗತಿಕರು. ಅವರಿಗೆ ವಕೀಲ ಇಟ್ಕೊಳ್ಳುವಂಥ ಶಕ್ತಿ ಇಲ್ಲ. ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾಗ ಇಬ್ಬರು ಈ ಚಿಕ್ಕಮಗಳೂರು ಜಿಲ್ಲೆಯ ಕೇಸು, ಗಂಡ ಹೆಂಡತಿ ಇಬ್ಬರ ಮೇಲೆ ಕೊಲೆ ಪ್ರಕರಣ ಆಯಿತು. ಏನು, ಆ ಗಂಡನ ತಮ್ಮನ್ನ ಗಂಡ ಹೆಂಡತಿ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಆರೋಪ. ಅದು ರೆಕಾರ್ಡ್ ತೆಗೆದು ನೋಡು, ಏನಾಗಿದೆ, ತಮ್ಮ ಚಾಲಾಕಿ, ಅಣ್ಣ ದಡ್ಡ. ಜಮೀನನ್ನ ಭಾಗ ಮಾಡಬೇಕಾದಾಗ ಒಳ್ಳೆ ಜಮೀನು ತನಗಿಟ್ಕೊಂಡು ಬರಡು ಜಮೀನನ್ನ, ನೀರು ಬರಲಾರದಂಥ ಜಮೀನನ್ನ ಅಣ್ಣನಿಗೆ ಕೊಟ್ಟಿದ್ದ. ಅಣ್ಣನ ಹೆಂಡತಿ ಅವ್ರಿಗೆ ಸಿಟ್ಟು ಬಂತು, ನೀನು ಇಂಥ ಜಮೀನು ಸೈನ್ ಮಾಡ್ಕೊಂಡು ತಗೊಂಡಿದ್ದೆ, ನಾನು ಸಣ್ಣ ಬೈ ಗಲಾಟೆ ಮಾಡೋದು. ಕೇಳ್ದ, ಒಂದು ದಿವಸ ಕೊಡ್ತೀನಿ ನೋಡೋಣ ಅಂತ ಹೇಳ್ತಾ ಇದ್ದ. ಕೊಡಲಿಲ್ಲ. ಪೇಷನ್ಸ್ ಸತ್ತೋಯ್ತು. ಒಂದು ದಿವಸ ಗಂಡ ಹೆಂಡತಿ ಇಬ್ಬರು ಬಂದು ಒಂದು ಕೊಡೋದು ಕೇಳಿದ್ರು. ಮನೆಗೆ ಕಟ್ಟೆ ಮೇಲೆ ಕೂತ್ಕೊಂಡಿದ್ದ, ಮನೆ ಮುಂದೆ ಅಲ್ಲೊಂದಿಷ್ಟು ಕೋಲಿಟ್ಟು, ಕೋಲು ತೊಗೊಂಡು ಹೊಡೆದು, ಹೆಂಡತಿ ಕೈ ಹೊಡೆದು, ಗಂಡ ತಲೆ ಹೊಡೆದ, ಅವನು ಸತ್ತೋದು. ಮೆಡಿಕಲ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಹಿ ಡೈಡ್ ಡ್ಯೂ ಟು ಕಾರ್ಡಿಯಾಕ್ ಅರೆಸ್ಟ್. ಅವನು ಹೊಡೆದಾಗ ಸತ್ತಿಲ್ಲ. 2 ಮೈನರ್ ಇಂಜುರಿ. ಇನ್ನೊಂದೆಷ್ಟು ಅಬ್ರೇಷನ್ ಅಂತಿದೆ, ತರಿಸಿದ ಗಾಯ ಆಗಿದೆ. ಇಲ್ಲೊಂದು ಇದು ಬಾತ್ಕೊಂಡಿದೆ ಹೊಡೆತಕ್ಕೆ. 2 ಗಾಯ. ಅವನು ಸತ್ತಿದ್ದು ಹಾರ್ಟ್ ಅಟ್ಯಾಕ್ ಡ್ಯೂ ಟು ಜಸ್ಟ್ ಶಾಕ್. ಯಾಕೆ, ಅವನ ಹಾರ್ಟ್ ಆಗಲೇ ವೀಕ್ ಆಗಿತ್ತು. ಇವನು ಹೋಗಿ ಕೂಗಿ ಹೊಡೆದ ತಕ್ಷಣ ಸತ್ತೋದ. 6 ವರ್ಷ ಜೈಲಲ್ಲಿದ್ರು ಅವರು. ಶಿಕ್ಷೆ ಆಗಿತ್ತು. ದುಡ್ಡಿಲ್ಲ, ವಕೀಲ ಸರಿಯಾದ ಪ್ರಶ್ನೆ ಕೇಳಿಲ್ಲ, ಜಡ್ಜ್ ಸರಿಯಾಗಿ ನೋಡಲಿಲ್ಲ. ಇಬ್ಬರು ಸರಿ ಕೊಲೆ ಮಾಡಿದ್ದಾರೆ ಅಂತೇಳಿ ಸಾಬೀತಾಗಿದೆ ಅಂತೇಳಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜೀವಾವಧಿ ಶಿಕ್ಷೆ ಹಾಕಿದ 6 ವರ್ಷಕ್ಕೆ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದರಿಂದ ಆ ಕೇಸನ್ನ ನಾನು ಅವರಿಗೆ ಜೀವಾವಧಿ ಶಿಕ್ಷೆ ಕಂಟಿನ್ಯೂ ಆಗಬೇಕು ಅಂತ ಆ ವಾದ ಮಾಡಿ ನನ್ನ ಮೇಲೆ ಫೇಲ್ಸ್ ಬಂದಿತ್ತು. ಅವ್ರ ಪರವಾಗಿ ವಕೀಲರಿರಲಿಲ್ಲ, ಲೀಗಲ್ ಏಡ್ ಅಡ್ವೊಕೇಟ್ ಅಪಾಯಿಂಟ್ ಮಾಡಿದ್ರು. ಲೀಗಲ್ ಏಡ್ ಅಡ್ವೊಕೇಟ್ ಫೈಲ್ ತಂದಿಲ್ಲ, ಫೈಲ್ ಓದಿಲ್ಲ, ಕೇಸ್ ಗೊತ್ತಿಲ್ಲ. ಕೋರ್ಟ್ ರೆಕಾರ್ಡ್ ಕೊಟ್ಟು ಓದು ಅಂತಂದ್ರೆ ಅದು ಓದಿ ಏನೂ ಮಾತಾಡ್ತಾರೆ. ಎಷ್ಟು ಸಂಕಟ ಆಯಿತು ಅಂತಂದರೆ, ಒಬ್ಬ ಬಡವರಿಗೆ ಯಾವ ಒಂದು ಸ್ಥಿತಿ ಇದೆ ಅಂತ. ನಾನು ನನ್ನ ಅದೃಷ್ಟಕ್ಕೆ ಅವರು ಮೋಹನ್ ಶಾಂತಿ ತೀರ್ಕೊಂಡು ಅವರು
ಜಡ್ಜ್ ಆಗಿದ್ರು ಅವರು ಪ್ರಕರಣ ಹೈಕೋರ್ಟಲ್ಲಿ. ನಾನು ಹೇಳಿದೆ ಕೇಸಿನ ವಿವರ ನಾನು ಹೇಳ್ತೀನಿ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಅಂತ. ಲೀಗಲೇ ನಾನು ಆರೋಪಿ ಪರ ಬಂದಿರೋ ವಕೀಲರಿಗೆ ಗೊತ್ತಿಲ್ಲ, ನಾನು ಸರ್ಕಾರದ ಪರ ಬಂದಿರೋಕ್ಕೆ ನಾನೇ ಹೇಳ್ತೀನಿ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಅಭಿಯೋಜಕ ಪ್ರಾಸಿಕ್ಯೂಟರ್ ಅಂತಂದರೆ ಅವನು ಜವಾಬ್ದಾರಿ ಸರ್ಕಾರದಲ್ಲ, ಅವನ ಜವಾಬ್ದಾರಿ ಕೋರ್ಟಿಗೆ, ಅವನ ಜವಾಬ್ದಾರಿ ನ್ಯಾಯಕ್ಕೆ. ಈ ಕೇಸಲ್ಲಿ ನ್ಯಾಯ ಅವರಿಗೆ ಬಿಡುಗಡೆ ಆಗಬೇಕು ಅಂತ. ಅದಕ್ಕೆ ಯಾವ ರೀತಿ ರಿಕಾರ್ಡ್ನ ಪೂರ್ತಿಯಾಗಿ ಹೇಳಿದೆ ನಾನು. ದಿಸ್ ಡಸ್ ನಾಟ್ ಅಮೌಂಟ್ ಟು ಎನ್ ಅಫೆನ್ಸ್ ಇನ್ ಮರ್ಡರ್. ಕೊಲೆಗೆ ಇದು ಬರಲ್ಲ, ಇಂಟೆನ್ಷನ್ ಇಲ್ಲ, ದೇರ್ ಇಸ್ ನೋ ಮೋಟಿವ್, ದೇರ್ ಈಸ್ ನೋ ಇಂಜುರಿ ದಟ್ ಕಾಸ್. ಯಾವುದೂ ಇಲ್ಲಂಥ ಪ್ರಕರಣ ಇದು. ಈಗ 6 ವರ್ಷ ಜೈಲಿದ್ದಾರೆ, ಏನು ಮಾಡಬೇಕು ಅಂತ ಬಿಟ್ಟು ಕಳಿಸಿ. 6 ವರ್ಷ ಆಗಿತ್ತು. ಸೊ ಆ ಪ್ರಕರಣದಲ್ಲಿ ಕೋರ್ಟಿಗೆ ನಾನು ಹೇಳಿ ಅವರಿಗೆ ಬಿಡುಗಡೆ ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡಿದ್ದೆ. ಬಂದು ಮಗಳ ಮದುವೆ ಇತ್ತು ಸರ್, ಮಗಳ ಮದುವೆ ಅವ್ರು ಸಿಕ್ಕಲ್ಲಂತ ಯಾರೋ ಇನ್ನೊಬ್ಬರು ನೋಡ್ಕೊತಾ ಇದ್ರು ಮಗಳನ್ನ. ಮದುವೆ ಇತ್ತು ಸರ್ ಅಂತ ಬಂದು ಅವರು ಆಫೀಸಿಗೆ ಬಂದು ಗೊತ್ತಿಲ್ಲ ಯಾರು ಬಿಡಿಸಿದ್ದು ಅಂತ. ಅಲ್ಲಿ ಯಾರೋ ಬಂದು ಹೊರ ಕಾಯ್ತಿದ್ದಾರೆ ಸರ್, ಬಿಸಿ ಇದೆ, ಯಾರೋ ಗಂಡ ಹೆಂಡತಿ ಕಾಯ್ತಿದ್ದಾರೆ ಸರ್ ಅಂತ. ಅದು ಬಂದು ಅವರು ಕಾಲಿಗೆ ಬಿದ್ದ ದನೇ ಮುಳಿಸ್ಬಿಟ್ಟಿದೆ. ಅದು ಎಷ್ಟು ಕಷ್ಟ ಆಗ್ತದೆ. 270 ಪ್ರಕರಣಗಳಿಂದವು ನಾನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಯಿತು. 590 ಜನ ಯಾರು ಜೈಲಲ್ಲಿದ್ದರು ಅವರುಗಳಿಗೆ ನಾನು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಕೊಟ್ಟು 12 ವರ್ಷ 14 ವರ್ಷ 15 ಜೈಲಿದ್ದಾರೆ. ರೆಮಿಷನ್ ಕೊಟ್ಟಿಗೆ ಬರ್ತದೆ ಸರ್ಕಾರ. ಅದು ಯಾವತ್ತೋ ಒಂದು ಜನನ ಕಳಿಸೋದಲ್ಲ, ಈ ಜನನ ಕೊಡಿಯುತ್ತೆ. ಮೊದಲು ಕೋರ್ಟ್ ಇದರಲ್ಲಿ ಒಂದು 300 ಜನಕ್ಕೆ ಮೊದಲು ಬಿಡುಗಡೆ ಮಾಡಿದ್ರು, ನಂತರ 300 ಜನಕ್ಕೆ ಮಾಡಿದ್ರು. 590 ಜನ ಜೀವಾವಧಿ ಶಿಕ್ಷೆಯಿಂದ ಹೊರಗಡೆ ಬರಲಿಕ್ಕಾಗಿ. ಒಂದು ಸತತವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ಈ ರೀತಿ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾನೊಂದು ಪ್ರಯತ್ನ ಮಾಡಿದೆ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಸಿನ್ಸಿಯರಿಟಿ ಇತ್ತು, ಅಲ್ಲಿದ್ದಂಥ ಕೋರ್ಟ್ ನ್ಯಾಯಾಧೀಶರು ಅದ್ರ ಬಗ್ಗೆ ಗೌರವ ಕೊಟ್ಟರು. ಯಾಕೆ ನನ್ನ ಅದೃಷ್ಟಕ್ಕೆ ಅವ್ರು ದತ್ತುವಾದ ದತ್ತು ನನಗೆ ಗೊತ್ತಿತ್ತು. ಸೊ ಏನು ಕೆಲಸ ಮಾಡ್ತೀನಿ ಅಂತ ನನ್ನ ಪೆಟಿಷನ್ ಹೋಗ್ಕೊಂಡು ನನಗೆ ಪಾಸ್ ಈ ಎಕ್ಸೆಪ್ಷನ್ ಕೊಟ್ಟು. ಯಾಕೆಂದರೆ ಅವತ್ತು ಜೈಲಲ್ಲಿ ಬಿಡಬಾರ್ದು ಅಂತ ಅರ್ಜಿ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇತ್ತು. ರಾಜೀವ್ ಗಾಂಧಿ ಕೊಲೆ ಪ್ರಕರಣಕ್ಕೂ ನನ್ನ ಅರ್ಜಿಗೂ ಲಿಂಕ್ ಆಗ್ತದೆ, ನನ್ನ ದುರಂತ. ಸ್ವಾಮಿ ಅದಕ್ಕೂ ಸಂಬಂಧ ಎಲ್ಲ ಬಿಟ್ಬಿಡಿ, ಬೇರೆ ಮಾಡಿ ಅಂತ ನಾನು ಸಪರೇಟ್ ಮಾಡಿ ನಾವು ಬಿಡುಗಡೆ ಆಗಿದೆ. ಇದು ಒಂದು ಮಾನವ ಹಕ್ಕಿಗೆ ಸಂಬಂಧಪಟ್ಟಂತೆ ಇರುವಂಥ ಕಾಳಜಿನ ಮಾಡಲಿಕ್ಕಿದ್ದಾಗ ಸಾಧ್ಯವಾಗುವಂಥ ಪ್ರಕರಣ ಇದು. ಇಂಥ ಪ್ರಯತ್ನ ಮಾಡುವಂಥ ಸಾಕಷ್ಟು ಜನ ವಕೀಲರಿದ್ದಾರೆ, ತಮ್ಮ ಜೀವವನ್ನೇ ಬಲಿ ಕೊಟ್ಟಂಥ ಜನ ಇದ್ದಾರೆ. ಇವತ್ತು ಅಂಥ ಒಂದು ಸಿಸ್ಟಮ್ ನಾವು ಮಾನವ ಹಕ್ಕುಗಳು ಜನರಿಗೆ ತಲುಪಬೇಕು ಅಂತಂದರೆ ಅದ್ರ ಬಗ್ಗೆ ನಮ್ಮಲ್ಲಿ ಅರಿವಿರಬೇಕು, ಅದರ ಬಗ್ಗೆ ನಮ್ಮಲ್ಲಿ ತಿಳುವಳಿಕೆ ಇರಬೇಕು, ಅದ್ರ ಬಗ್ಗೆ ಒಂದು ವ್ಯವಸ್ಥೆ ನಮ್ಗೆ ಕೇಳಲಿಕ್ಕೆ ಒಂದು ವ್ಯಕ್ತಿ ಇರಬೇಕು. ಈಗ ನಾನು ನಿಮ್ಗೊಬ್ಬರಿಗೆ ಹೇಳಿದೆ, ನಾನು ಇಲ್ಲಿ ನೀವೆಲ್ಲ ನಿಮ್ಮ ಹಕ್ಕಿದೆ ಅಂತ ಹೇಳಿ ಹೋಗಿ ಕೇಳಿದ ತಕ್ಷಣ ಕೊಟ್ಬಿಡ್ತಾರ. ಕೇಳಿದ ತಕ್ಷಣ ಬಂದು ನಿಮ್ಮನ್ನೇ ಹೊಡೆದು ಒಳಗೆ ಹಾಕ್ತಾರೆ. ಈಗ ನಾನು ಆಗಿದ್ದ ಕತೆ ನಾನು ಸ್ಟಾರ್ಟಿಂಗ್ ಹೇಳಿದ್ದು ಅದಕ್ಕೆ ನಾನು ಹೇಳಿದ ಕತೆ ಅದೇ. ನಾನು ಅದಕ್ಕೆ ಒಂದು ಪ್ರಶ್ನೆ ಕೇಳುವಂಥ ಜನರ ಪಡೆ, ಅರಿವನ್ನು ತಿಳಿಸುವಂಥ ಒಂದು ಜನರ ಪಡೆ ಬೇಕು. ಅದನ್ನು ಪ್ಯಾರಾಲೀಗಲ್ ಪಡೆ, ಅದನ್ನ ಮುಂದುವರೆ ಹೇಳ್ತಾರೆ. ಆ ಮಾಡಬೇಕಾಗಿರೋ ಕೆಲಸ ಮೇಡಮ್ ಹೇಳ್ತಾರೆ, ಯಾವ ರೀತಿ ಕೆಲಸ ಮಾಡಬೇಕು ಸ್ಟ್ರಕ್ಚರ್ ಮತ್ತು ಅದನ್ನ ಒಂದು ಸಸ್ಟೈನ್ ಆಕ್ಟಿವಿಟಿ. ನಮ್ಮಲ್ಲಿ ಏನಾಗುತ್ತೆ, ಸಸ್ಟೈನ್ ಆಕ್ಟಿವಿಟಿ, ನಾವು ಅದನ್ನ ನಿತ್ಯದ ಕೆಲಸವಾಗಿ ಬೆಳೆಸ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ. ಈಗ ನಾವು ಅದನ್ನ ನಮ್ಮ ಬೆಂಗಳೂರು ನಾವು ಕೆಲವು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರು ಸೀಮಿತ ಅದ, ನಾನು ರೆಗ್ಯುಲರ್ ಮಾಡ್ತಿರ್ತೀವಿ. ನಮ್ಮ ಆಫೀಸ್ ಯಾವುದು ಬಂದ್ರೆ ಯಾವ ವಕೀಲ ಬರುತ್ತೆ, ಫೋನ್ ಮಾಡ್ತಾರೆ, ವೆಂಕಟೇಶ್ ಈ ಕೇಸ್ ಇದೆ, ದಿಸ್ ನೀಡ್ ಟು ಬಿ ಡನ್. ಸೊ ಈ ಕೂತ್ಕೊಂಡು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಆಫೀಸ್ ಜೂನಿಯರ್ ಇದ್ದಾರೆ, ಅವ್ರ ಕೆಲಸ ನಾವು ಕೊಡ್ತೀವಿ. ಅವ್ರಿಗೂ ಇದಕ್ಕೆ ಟ್ರೈನಿಂಗ್ ಕೊಡ್ತಿದ್ದೀವಿ, ಅವ್ರಿಗೂ ಇದಕ್ಕೆ ಪ್ರಶ್ನೆ ಕೇಳೋ ಧೈರ್ಯ ಇದೆ, ಅವ್ರು ಯಾರೂ ಹೆದರ್ಕೊಳ್ಳಲ್ಲ.
ನಾನು ಅವ್ರಿಗೆ ಆ ರೀತಿಯಾಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ. ನಮ್ಮ ಆಫೀಸಲ್ಲಿ ಅಂಥ ಟ್ರೈನಿಂಗ್ ತೊಗೊಳ್ಳೋಂಥ ವಕೀಲರನ್ನ ಮಾತ್ರವೇ ಜೂನಿಯರ್ ಅಂತ ಹೋಗ್ತೀವಿ, ಬೇರೆಯವ್ರನ್ನ ನಾವು ತೊಗೊಳ್ಳಲ್ಲ. ಕಷ್ಟ ಆ ರೀತಿ ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ನಾವು ಬಿಲ್ಡ್ ಮಾಡಬೇಕಾದ ಅವಶ್ಯಕತೆ. ಇದನ್ನು ನನಗೊಬ್ಬ ಹೆಣ್ಮಗಳಲ್ಲಿ ಬೀದರಲ್ಲಿ ಆ್ಯಂಟಿ-CA ಪ್ರಕರಣದಲ್ಲಿ ನಾಟಕದ ಇಬ್ಬರು ತಾಯಿ ಟೀಚರ್ನ ಒಬ್ಬ ಮಗುವಿನ ತಾಯಿನ ಜೈಲಿಗೆ ಹಾಕ್ತಿದ್ದಾರೆ ಅಂತಂದರೆ ಅವ್ರಿಗೆ ವಕಾಲತ್ ಸಿಗೋದು ಹೇಗೆ? ನನಗಲ್ಲಿ ಆ ಶಾಹೀನ್ ಸ್ಕೂಲಿನ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಕೇಸ್ ಹಾಕಿದ್ದಕ್ಕೆ ನನ್ನ ಕರೆಸೋದು, ಸರ್ ಯು ಪ್ಲೀಸ್ ಕಮ್ ಅಂಡ್ ಆರ್ಗ್ಯೂ ದಿ ಕೇಸ್ ಫಾರ್. ಸೊ ಅವ್ರು ನನಗೆ ಅವರು ಸ್ಥಿತಿವಂತ ಅದ್ಭುತವಾಗಿರುವಂಥ ಇನ್ಸ್ಟಿಟ್ಯೂಷನ್, ಅದು ತುಂಬ ದುಡ್ಡಿತ್ತು, ಎಲ್ಲ ಇತ್ತು. ಕೇಸಲ್ಲಿ ಜೈಲಿಗೆ ಹೋಗಿರ್ತೀವಿ ಹೆಣ್ಣು ಮಕ್ಕಳು ಮಾತ್ರ, ಬಿಕಾಸ್ ಯಾರೂ ಇಲ್ಲ. ಆನ್ಸಿಪೇಟೆ ಮೇಲೆ ಹೋಗ್ತೀನಿ. ನಾನು ಒಂದು ಕಂಡೀಷನ್ ಆಗ್ತದೆ, ನಾನು ಈ ಕೇಸಲ್ಲಿ ಆನ್ಸಿಪೇಟರಿ ಮೇಲೆ ಆರ್ಗ್ಯುಮೆಂಟ್ ಮಾಡಬೇಕು ಅಂತಂದರೆ ಆ ಹೆಣ್ಣು ಮಕ್ಕಳು ಆಚೆ ಬಂದ ಮೇಲೆ ಮಾತ್ರ, ಆ ಹೆಣ್ಣು ಮಕ್ಕಳಿಗೆ ಬೇಲ್ ಆದರೆ ಮಾತ್ರ ನಾನು ಈ ಕೇಸಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ. ಅಂದರೆ ಅವ್ರು ದುಡ್ಡು ಖರ್ಚು ಮಾಡಿದ್ರು, ನನಗೆ ಆ ಹೆಣ್ಮಕ್ಳು ಆಚೆ ಬಂದಾಗ ಮಾತ್ರ ಕೂತ್ಕೊಂಡು ಆ ವಕೀಲನ ಹತ್ರ ನಾನು ನೋ ಅಬ್ಜೆಕ್ಷನ್ ತಗೊಂಡು ಆರ್ಗ್ಯುಮೆಂಟ್ ಮಾಡಿ ಅವ್ರಿಗೆ ಬೇಲ್ ಕೊಡಿಸ್ತಾರೆ. ಎಲ್ಲ ಕಡೆಯಲ್ಲೂ ವಕೀಲರು ಬೇಕು. ಇವತ್ತು ನಮ್ಮಲ್ಲಿ ಮೇಡಮ್ ಇದ್ದಾರೆ. ಇಲ್ಲಿ ನಾವು ಒಂದು ಬಲವಾಗಿರುವಂಥ ವ್ಯವಸ್ಥೆ ಬಿಲ್ಡ್ ಮಾಡಿ ಇವರಿಗೆ ನಾವು ಅಂಥ ಸಪೋರ್ಟನ್ನು ಕೊಡಬೇಕು. ಇಲ್ಲಿ ದನಿಬೇಕು ಅಂತ ದನಿ ಇಲ್ಲಿ ಲೋಕಲ್ ಆಗಿರಬೇಕು. ಅದಕ್ಕೊಂದು ಒಂದು ಕಾನ್ಷಿಯಸ್ ಪ್ರಯತ್ನ ಆಗಬೇಕು. ಇವತ್ತು ನನಗೆ ಇಷ್ಟು ಜನ ಬಂದಿದ್ರ ಬಗ್ಗೆ ನೀವು ಕೇಳ್ತಿದ್ದೀರಿ. ಯಾವ ಸಿನಿಮಾ ಕಥೆ ಅಲ್ಲ, ಸೀರಿಯಲ್ಲು ಅಲ್ಲ, ಏನೋ ಯಾವುದೋ ಒಂದು ಪ್ರವಚನವೂ ಅಲ್ಲ, ಇಂಥ ವಿಷಯದ ಬಗ್ಗೆ ನೀವು ಬಂದು ಕೇಳ್ತಿದ್ದೀರಿ ಅಂತಂದರೆ ಇದು ದೊಡ್ಡ ಪ್ರೋಗ್ರೆಸ್. ಅಂತ ಒಳ್ಳೆಯ ಪ್ರಗತಿ. ಇಷ್ಟು ಜನ ಇದ್ರ ಬಗ್ಗೆ ಕಾಳಜಿ ಇದೀರಿ ಅನ್ನೋದು ತುಂಬ ಮುಖ್ಯವಾಗಿರುವಂಥ. ಇದನ್ನು ನಾವು ಪ್ರತಿ ತಾಲೂಕಲ್ಲಿ ಬೆಳೆಸ್ಲಿಕ್ಕೆ ಸಾಧ್ಯ ಆದರೆ ಮೇಡಮ್ ಅವರಿಗೆ ಕೆಲಸ ಮಾಡಿ ಪ್ರೋಗ್ರಾಮ್ ಇದೆಯಲ್ಲ, ಈ ರೀತಿ ಏನಾದರೂ ಒಂದು 10 ಚೀಲ ಆಗೋಗ್ಬಿಟ್ರೆ ಸರ್ಕಾರ ಹೆದರ್ಕೊಂಡು ಶುರು ಮಾಡ್ತದೆ. ಹೌದಾ? ಯಾವುದೇ ಸರ್ಕಾರ ಆಗಲಿ ಹೆದರ್ಕೊಳ್ತಿದೆ ಮೇಡಮ್. ಯಾಕೆಂತಂದರೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ಧೈರ್ಯ ಇರಲ್ಲ, ಅವ್ರಿಗೆ ಮನ್ಮಾನಿ ಮಾಡಲಿಕ್ಕೆ. ಅವ್ರಿಗೆ ನೋಡಿದ ತಕ್ಷಣ ಒಬ್ಬ ಬರ್ತಾರೆ, ಇವು ಜನ ಬರ್ತಾರಪ್ಪ ಅಂತ, ಇಲ್ಲಿ ಪ್ರಶ್ನೆ ಕೇಳಕ್ಕೆ ಜನ ಬರ್ತಾರಪ್ಪ ಅಂಥ ಒಂದು ವ್ಯವಸ್ಥೆ ಉಂಟಾಗ್ತದೆ. ಅನ್ಯಾಯವಾಗಿ ಜೈಲು ಪಾಲಾಗ್ತದೆ, ಅನ್ಯಾಯವಾಗಿ ದೌರ್ಜನ್ಯಕ್ಕೆ ಒಳಗಾಗ್ತದೆ. ಅದಕ್ಕೆ ನಾವು ಈ ದೇಶದ 4 ಮಹಿಳೆಯರಲ್ಲಿ 3 ಮಹಿಳೆಯರು ಒಂದಲ್ಲ ಒಂದು ರೀತಿಯ ದೌರ್ಜನ್ಯ ಅನುಭವಿಸ್ತಾರೆ ಜೀವನದಲ್ಲಿ ಎನ್ನುವಂಥದ್ದು ನಾನು ಹೇಳ್ತಿರೋದಲ್ಲ, ಸರ್ಕಾರದ ದಾಖಲೆ. ಮೇಡಮ್ ಪೋಕ್ಸೋ ಬಗ್ಗೆ ಮಾತಾಡ್ತೀವಿ, ಡ್ರಗ್ಸ್ ಅಬ್ಯೂಸ್ ಬಗ್ಗೆ ಮಾತಾಡ್ತೀವಿ, ಮೇಡಮ್ ಮಹಿಳಾ ಹಕ್ಕಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀವಿ, ಕಾರ್ಮಿಕರ ಹಕ್ಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಸಿವಿಲ್ ಲಿಬರ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಇದೆಲ್ಲವೂ ಕೂಡ ಮಾನವ ಹಕ್ಕುಗಳ ಪ್ರಶ್ನೆಗಳೇ ಇದೆ. ಯಾವುದೋ ಒಂದು ಅದು ಮಾನವ ಹಕ್ಕುಗಳು ಅಂತಂದರೆ ಪೊಲೀಸ್ ದೌರ್ಜನ್ಯ ಮಾತ್ರ ಅಲ್ಲ, ಇದೆಲ್ಲವೂ ಕೂಡ ಮಾನವ ಹಕ್ಕುಗಳ ದೌರ್ಜನ್ಯ ಕೂಡ. ಇದೆಲ್ಲವೂ ಸಂಬಂಧಪಟ್ಟಂತೆ ನಾವು ವ್ಯವಸ್ಥೆಯನ್ನು ನಾವು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆದರೆ ಆವಾಗ ಪ್ರಶ್ನೆಗಳಿಗೆ ನಾವು ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಮಾತ್ರವೇ ಸಾಧ್ಯ. ಸೊ ಅಂಥ ಒಂದು ಮನಸ್ಸನ್ನಿಟ್ಟು ಅಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಟ್ಟಿರುವಂಥ ಯಾತಕ್ಕೆ ನಾನು APCRಗೆ ನಾನು ಕಳೆದ 45 ವರ್ಷಗಳಿಂದ ನಾನು ಮಾನವ ಹಕ್ಕಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿರೋಂಥ APCR ಬಗ್ಗೆ ಒಲವು ಯಾಕೆ ಅಂತಂದರೆ ಇದೊಂದು ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಬೆಳೆಸಲಿಕ್ಕೆ ಸಾಧ್ಯವಾಗಿರುವಂಥ ಒಂದು ಸಂಘಟನೆ. ಅದ್ರ ಬಗ್ಗೆ ನನಗೆ ನಂಬಿಕೆ ಸಂಪೂರ್ಣ ಇದೆ. ಅದೇ ಒಬ್ಬ ವ್ಯಕ್ತಿಗೆ, ಗ್ರಾಮಾಂತರ ಪ್ರದೇಶದ ವ್ಯಕ್ತಿಗೆ ತಲುಪಲ್ಲಾರು, ಐ ಥಿಂಕ್ ಆ ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ ಕಾಣ್ತೀವಿ. APCR ಆ ಒಂದು ಪ್ಲೇಸ್ ರೀಚ್ ಆಗಿದೆ. ಸೊ ರೀಚ್ ಆಗುವಂಥ ಒಂದು ಪ್ರಯತ್ನ ಏನಿದೆ, ಅದನ್ನು ನಾವು ತಲುಪುವಂಥ ಒಂದು ಪ್ರಯತ್ನ ಏನಿದೆ APCR ಮೂಲಕ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಒಂದು ಪ್ಯಾರಾಲೀಗಲ್ಸ್, ಪ್ರತಿ ಜಿಲ್ಲೆಯಲ್ಲೂ ಒಂದು ವಕೀಲರ ಪಡೆ, ಪ್ರತಿ ಜಿಲ್ಲೆಯಲ್ಲೂ ನಮ್ಮದೇ ಆದಂಥ ಒಂದು ಪತ್ರಕರ್ತರ ಪಡೆ.
ಬೇಕು ನಮ್ಗೆ ಇವತ್ತು ಪತ್ರ ಅಂದ್ರೆ ಪ್ರಿಂಟ್ ಒಂದೇ ಅಲ್ಲ, ಎಲ್ಲವೂ ಇದೆ. ಪ್ರತಿಯೊಂದು ತಾಲೂಕಲ್ಲಿ ಇಂಥ ಒಂದು ವ್ಯವಸ್ಥೆ ನಾವು ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಬದಲಾವಣೆ ಸಾಧ್ಯ. ನಾನು ಬದಲಾವಣೆ ಬಗ್ಗೆ ತುಂಬ ಭರವಸೆ ಇಟ್ಟಿರ್ತವನು. ಇಷ್ಟು ವರ್ಷ ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಆ ಒಂದು ಕಾರಣಕ್ಕಾಗಿಯೇ. ನನ್ನ ಜೀವನದಲ್ಲಿ ನಾನು ಬದಲಾವಣೆ ನಾನು ನೋಡ್ತೀನಿ ಅಂತ ನನಗೆ ನಂಬಿಕೆ ಇರುವಂಥ, ಆ ನಂಬಿಕೆ ಇಟ್ಕೊಂಡು ಸುಮ್ಮನೆ ಕೂತು ಜೀವನ ಮಾಡೋದಲ್ಲ. ಆ ನಂಬಿಕೆ ಸಾಕಾರಗೊಳಿಸ್ಬೇಕು ಅಂತಂದರೆ ಯಾರ್ಯಾರ ಬಗ್ಗೆ ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾವು ಹೋಗಿ ನಿಲ್ಲಬೇಕಾದ ಗುರುತರ ಜವಾಬ್ದಾರಿ ನನ್ನ ಮೇಲಿನ ನಂಬಿದಂಥವು. ಅದರ ಮೊಟ್ಟ ಮೊದಲ ಮೋಸ್ಟ್ ಸಕ್ಸಸ್ಫುಲ್ ಜಿಲ್ಲೆ ಇವತ್ತು ನಾನು ನಿಮಗೆ ಬರೆದು ಕೊಡಬಲ್ಲೆ, ಶಿವಮೊಗ್ಗ ಜಿಲ್ಲೆ. APCRನ ಅತ್ಯಂತ ಅದ್ಭುತವಾಗಿರುವಂಥ ಕಮಿಟಿ ಮಾಡಿಕೊಂಡಿರುವಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಎಲ್ಲಿ ಹೋದರೂ ಅಖಿಲ ಮೇಡಮ್ ಒಂದು ಪ್ರಶ್ನೆ ಇರ್ತದೆ ಮೀಟಿಂಗ್ ಮಾಡಿದಾಗ, ಎಷ್ಟು ಮಂದಿ ಹೆಣ್ಮಕ್ಳಿದ್ದೀರಿ, ಎಷ್ಟು ಮಂದಿ ಹೆಣ್ಮಕ್ಳಿದ್ದೀರಿ, ಎಷ್ಟು ಮಂದಿ, ಅವ್ರ ಪ್ರಶ್ನೆ ಇರ್ತದೆ. ಎಲ್ಲರಿಗೂ ವಾರ್ನಿಂಗ್ ಇರ್ತದೆ ಮೀಟಿಂಗಲ್ಲಿ. ಯಾವುದೇ ಮೀಟಿಂಗ್ ಮಾಡಿದ್ರು ಕೂಡ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ APCR ಮೊಟ್ಟ ಮೊದಲ ಬಾರಿಗೆ ನೀವು ಕಮೆಂಟ್ಸಿ ಅದನ್ನು ನೀವು ಅಧ್ಯಕ್ಷರಿಂದ ಮೊದಲುಕೊಂಡು ಎಲ್ಲರೂ ಇಲ್ಲಿ ಮಹಿಳೆಯರಿದ್ದಾರೆ. ಎಷ್ಟು ಖುಷಿ ಆಗುವಂತಹ ವಿಷಯ. ಐ ಥಿಂಕ್ ಆ ವಿಷಯದಲ್ಲಿ APCR ಹ್ಯಾಸ್ ಬಿನ್ ಮೋರ್ ಸಕ್ಸಸ್ಫುಲ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ವಿ ವಾಂಟ್ ನನ್ನ ದೃಷ್ಟಿಯಲ್ಲಿ ದಿಲ್ವಾಂಗೆ ಮೋರ್. APCRನ ಗಟ್ಟಿಯಾಗಿ ಬೆಳೆಸಿ, ಬಲಿಷ್ಠವಾಗಿ ಬೆಳೆಸಿ, ಜನರಿಗೆ ಹಕ್ಕುಗಳನ್ನ ನಾವು ಕೊಡಲಿಕ್ಕೆ ಸಾಧ್ಯ. ಇವತ್ತು ನಾವು ಅವಕಾಶ ಮಾಡಿಕೊಡ್ತೇವೆ. ಧನ್ಯವಾದಗಳು ಸರ್.